ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಬೆಂಗಳೂರಿನ ಐಟಿ ಗಡಿಬಿಡಿಯ ನಡುವೆ ಅನ್ವಿತಾಳ ಜೀವನವು ಒಂದು ಯಾಂತ್ರಿಕ ವೇಗವನ್ನು ಪಡೆದಿತ್ತು. ವಿನ್ಯಾಸಕರ ತಂಡದ ಮುಖ್ಯಸ್ಥೆಯಾಗಿ ಸೃಜನಶೀಲತೆ ಅವಳ ಉಸಿರಾದರೂ ವೈಯಕ್ತಿಕ ಜೀವನದಲ್ಲಿ ಅವಳು ಹೊಸತನಕ್ಕಾಗಿ ಹಂಬಲಿಸುತ್ತಿದ್ದಳು. ಅವಳ ವಯಸ್ಸು 27. ಹೊರನೋಟಕ್ಕೆ ಆಧುನಿಕ ಹೆಣ್ಣಾದರೂ ಅವಳನ್ನು ಪ್ರೀತಿಸುವ, ಅರ್ಥ ಮಾಡಿಕೊಳ್ಳುವ ಒಬ್ಬ ರಾಜಕುಮಾರನಿಗಾಗಿ ಕಾಯುತ್ತಿದ್ದಳು. ಆದರೆ ಕಾಯುವಿಕೆಯ ಸಮಯ ಮುಗಿಯಿತು ಎಂದು ಅವಳ ತಂದೆ ತಾಯಿ ನಿರ್ಧರಿಸಿದ್ದರು. ನೋಡಮ್ಮ ಅನ್ವಿತಾ, ನಾವು ಎಷ್ಟು ದಿನ ಅಂತ ಕಾಯೋದು? ನಿನ್ನದೇನು ಪ್ರೀತಿಗೀತಿ ಇಲ್ಲ ತಾನೆ? ನಾವು ನೋಡಿದ ಸಂಬಂಧಗಳಲ್ಲಿ ಒಂದನ್ನು ಒಪ್ಪಿಕೋ ಎಂದು ಅಮ್ಮ ಪ್ರತಿದಿನ ನೆನಪಿಸುತ್ತಿದ್ದರು. ಪ್ರತಿ ವಾರಾಂತ್ಯದಲ್ಲೂ ಒಂದಲ್ಲ ಒಂದು ಜಾತಕ ಪತ್ರಿಕೆ ಅವಳ ಡೈನಿಂಗ್ ಟೇಬಲ್ ಮೇಲೆ ಬಿದ್ದಿರುತ್ತಿತ್ತು. ಆದರೆ ಅವಳ ಮನಸ್ಸು ಇವರಲ್ಲಿ ಯಾರೂ ನನ್ನವನಲ್ಲ ಎಂದು ಪಿಸುಗುಡುತ್ತಿತ್ತು. ಒಂದು ಭಾನುವಾರ ಬೆಳಿಗ್ಗೆ ಮದುವೆ ಮಾತುಕತೆಗಳಿಂದ ಬೇಸತ್ತ ಅನ್ವಿತಾ ಬೆಂಗಳೂರಿನ ಜನಪ್ರಿಯ ಮಲ್ಲೇಶ್ವರಂನಲ್ಲಿರುವ ಒಂದು ಪುರಾತನ ವಿಂಟೇಜ್ ಕೆಫೆಗೆ ಬಂದಿದ್ದಳು. ಆ ಕೆಫೆಯ ಹಳೆಯ ಮರದ ಕುರ್ಚಿಗಳು, ಮಣ್ಣಿನ ಕಫುಗಳು ಮತ್ತು ಪುಸ್ತಕಗಳ ರಾಶಿ ಅವಳಿಗೆ ಸಮಾಧಾನ ನೀಡುತ್ತಿತ್ತು. ಅವಳು ತನ್ನ ಹೊಸ ವಿನ್ಯಾಸದ ಬಗ್ಗೆ ಯೋಚಿಸುತ್ತಾ ತಲೆ ತಗ್ಗಿಸಿ ಕಾಪಿ ಹಿರುತ್ತಿದ್ದಳು. ಸರಿಯಾಗಿ ಅದೇ ಕ್ಷಣದಲ್ಲಿ ಹಿಂದಿನಿಂದ ಯಾರು ವೇಗವಾಗಿ ಬಂದು ಅವಳ ಟೇಬಲ್ಗೆ ಗುದ್ದಿದರು. ಬಿಸಿ ಬಿಸಿ ಕಾಫಿ ಅವಳ ಲ್ಯಾಪ್ಟಾಪ್ನ ಬ್ಯಾಗ್ ಮೇಲೆ ಚೆಲ್ಲಿತ್ತು. ಓ, ಐ ಆಮ್ ಸೋ ಸಾರಿ ಎಂದು ಗಂಡಸಿನ ಗಡುಸಾದ ಧ್ವನಿ ಕೇಳಿಸಿತು. ಅನ್ವಿತಾ ಸಿಟ್ಟಿನಿಂದ ಮೇಲೆ ನೋಡಿದಳು. ಎದುರಿಗೆ ನಿಂತಿದ್ದವನು ಸುಮಾರಾಗಿ ಅವಳ ವಯಸ್ಸಿನವನು. ಕಣ್ಣುಗಳಲ್ಲಿ ಸೌಮ್ಯತೆ, ಮುಖದಲ್ಲಿ ಸಣ್ಣ ಗಡ್ಡ ಮತ್ತು ಒಂದು ಅಲೆದಾಡುವ ಕಲಾವಿದನಂತಹ ಸರಳವಾದ ಉಡುಗೆ. ಅನ್ವಿತಾಳ ಸಿಟ್ಟು ಮಾಯವಾಯಿತು. ಅನ್ವಿತಾ ತಕ್ಷಣ ಪರವಾಗಿಲ್ಲ, ಇಟ್ಸ್ ಓಕೆ ಎಂದಳು. ಖಂಡಿತ ಪರವಾಗಿಲ್ಲ ಅಂತ ಹೇಳಬೇಡಿ, ನನ್ನ ಅವಸರದಿಂದ ಹೀಗಾಯಿತು ಎಂದು ಆತ ಪಕ್ಕದಲ್ಲಿದ್ದ ಟಿಶ್ಯೂ ಪೇಪರ್ನಿಂದ ಚಹಾ ಒರೆಸಲು ಶುರು ಮಾಡಿದ. ನಾನು ಆದಿತ್ಯ, ಸ್ವಲ್ಪ ಬೇಗನೆ ಹೊರಡಬೇಕಿತ್ತು, ಅದಕ್ಕೆ ಹೀಗಾಯಿತು. ನಾನು ಅನ್ವಿತಾ, ಏನು ಅರ್ಜೆಂಟ್? ನಾನು ಒಬ್ಬ ಶಿಲ್ಪ ಕಲಾವಿದ. ಒಂದು ಹಳೆಯ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕಾಗಿ ಹೊರಟಿದ್ದೇನೆ. ನನ್ನನ್ನು ಕಾಯುತ್ತಿರುತ್ತಾರೆ, ಕ್ಷಮೆ ಇರಲಿ. ಆದಿತ್ಯನ ಮಾತುಗಳಲ್ಲಿ ಪ್ರಾಮಾಣಿಕತೆ ಇತ್ತು. ಆ ಸಮಯದಲ್ಲಿ ಅವರು ಶಿಲ್ಪಕಲೆಯ ಬಗ್ಗೆ ಮಾತನಾಡಿದರು. ಆದಿತ್ಯನ ಆಲೋಚನೆಗಳು ಅನ್ವಿತಾಳ ಆಲೋಚನೆಗಳ ಪ್ರತಿಬಿಂಬದಂತಿದ್ದವು. ಕೇವಲ ಮಾತುಗಳಲ್ಲಿ ಅವರ ಮನಸ್ಸುಗಳು ಅಷ್ಟು ಹತ್ತಿರವಾಗಿದ್ದವು. ಅವರಿಬ್ಬರ ನಡುವೆ ಸಮಯ ನಿಂತಂತೆ ಭಾಸವಾಯಿತು. ಸಮಯವಾಗಿತ್ತು. ಆದಿತ್ಯ ಹೇಳಿದ, ಸಾರಿ ಅನ್ವಿತಾ, ನಾನು ಹೊರಡಬೇಕು ಎಂದು ಮುಗುಳ್ನಕ್ಕ. ಅನ್ವಿತಾ ಹಿಂಜರಿಕೆಯಿಂದ ಕೇಳಿದಳು, ನಿಮ್ಮ ಕಾಂಟ್ಯಾಕ್ಟ್? ಆದಿತ್ಯ ನಕ್ಕ. ನಾನು ಫೋನಿಂದ ಸ್ವಲ್ಪ ದೂರ ಇರುವವನು. ನಂಬರ್ ಕೊಟ್ಟು ಸಂಪರ್ಕದಲ್ಲಿ ಇರುವುದು ನನ್ನ ಅಭ್ಯಾಸವಲ್ಲ. ನಮ್ಮ ಹಣೆಬರದಲ್ಲಿ ಬರೆದಿದ್ದರೆ ದೇವರು ನಮಗೆ ಮತ್ತೊಮ್ಮೆ ಸೇರಿಸುತ್ತಾನೆ. ಅಲ್ಲಿಯವರೆಗೂ ಕಾಯುತ್ತೇನೆ. ನಿಮ್ಮ ಲ್ಯಾಪ್ಟಾಪ್ನ ದುರಸ್ತಿ ಖರ್ಚು ಬೇಕಾದರೆ ಈಗಲೇ ಕೊಟ್ಟು ಹೋಗುತ್ತೇನೆ. ಅನ್ವಿತಾ ತಕ್ಷಣ ನಿರಾಕರಿಸಿದಳು. ಬೇಡ ಆದಿತ್ಯ, ಇದು ನನಗೆ ಸಿಕ್ಕ ಒಂದು ಮಧುರವಾದ ಪಾಠವಾಗಿರಲಿ. ಆದಿತ್ಯ ಮತ್ತೊಮ್ಮೆ ನಕ್ಕ. ತಕ್ಷಣ ಕೆಫೆಯಿಂದ ಹೊರನಡೆದ. ಅನ್ವಿತಾಳಿಗೆ ಆತನ ಸಂಪೂರ್ಣ ಹೆಸರು, ಊರು, ಕೆಲಸದ ವಿವರ ಯಾವುದೂ ತಿಳಿದಿರಲಿಲ್ಲ. ಆತನ ಸಣ್ಣ ನಗು ಮತ್ತು ಹಣೆ ಬರಹ ಎಂಬ ಮಾತು ಅವಳ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು. ಆ ದಿನಾಂಕ, ಆ ಭೇಟಿ, ಆ ಮಾತುಗಳು, ಕೇವಲ 5 ನಿಮಿಷಗಳ ಒಡನಾಟ ಅವಳ ಇಡೀ ಜೀವನವನ್ನು ಬದಲಾಯಿಸಿತ್ತು. ಆದರೆ ಕಾಂಟ್ಯಾಕ್ಟ್ ಮಾಡಲು ಯಾವುದೇ ಸುಳಿವು ಇರಲಿಲ್ಲ. ಆ ದಿನದಿಂದ ಅನ್ವಿತಾಳ ಕಾಯುವಿಕೆ ಪ್ರಾರಂಭವಾಯಿತು. ಅವಳ ಮನಸ್ಸಿನಲ್ಲಿ ಆತನೇ ತನ್ನ ರಾಜಕುಮಾರ, ಇನ್ನೊಮ್ಮೆ ಸಿಗಲೇಬೇಕು ಎಂಬ ಹಠ ಹುಟ್ಟಿಕೊಂಡಿತು. ಆದಿತ್ಯ ಹೊರಟು ಹೋದ ಆ ದಿನಾಂಕವು ಅನ್ವಿತಾಳ ಕ್ಯಾಲೆಂಡರ್ನಲ್ಲಿ ಕೆಂಪು ಬಣ್ಣದಲ್ಲಿ ಗುರುತು ಹಾಕಿದ ಒಂದು ಗಾಯದ ಗುರುತಾಗಿ ಉಳಿಯಿತು. ನಂತರದ ಕೆಲವು ವಾರಗಳು ಅವಳಿಗೆ ನರಕ ಸದೃಶವಾಗಿದ್ದವು. ಅವಳ ದಿನಗಳು ಕಚೇರಿಯ ಕೆಲಸ, ವಿನ್ಯಾಸಗಳ ಚರ್ಚೆ ಮತ್ತು ರಾತ್ರಿ ಆದಿತ್ಯನ ನೆನಪಿನೊಂದಿಗೆ ಹೋರಾಟದಲ್ಲಿ ಕಳೆಯುತ್ತಿದ್ದವು. ಕಾಯುವಿಕೆ ಮೊದಲ ಪ್ರಯತ್ನವಾಗಿ ಅನ್ವಿತಾ ಆಗಾಗ ಆ ವಿಂಟೇಜ್ ಕೆಫೆಗೆ ಭೇಟಿ ನೀಡುತ್ತಿದ್ದಳು. 1 ವಾರ, 2 ವಾರ, ನಂತರ 3 ತಿಂಗಳು ಕಳೆಯಿತು. ಪ್ರತಿ ಬಾರಿ ಕಾಪಿ ಕುಡಿದು ಹೊರಗೆ ಬರುವಾಗಲೂ ಅವಳ ಮನಸ್ಸಿನಲ್ಲಿ ಬಹುಶಃ ಆತ ಬರಬಹುದು ಎಂಬ ಸಣ್ಣ ಆಸೆ ಮತ್ತು ಇನ್ನೂ ಬರಲಿಕ್ಕಿಲ್ಲ ಎಂಬ ಕಠಿಣ ವಾತ್ಸವದ ಸಂಘರ್ಷ ನಡೆಯುತ್ತಿತ್ತು. ಹಣೆ ಬರಹದಲ್ಲಿ ಇದ್ದರೆ ಮತ್ತೊಮ್ಮೆ ಸಿಗೋಣ ಎಂಬ ಆದಿತ್ಯನ ಮಾತು ಅವಳಿಗೆ ಪ್ರೇರಣೆಯೂ ಆಗಿತ್ತು. ಜೊತೆಗೆ ಅವಳ ನಿಷ್ಕ್ರಿಯತೆಗೆ ಕಾರಣವೂ ಆಗಿತ್ತು. ಆತ ಹೇಳಿದಂತೆ ತಾನು ಕಾಯಬೇಕೋ ಅಥವಾ ಹುಡುಕಬೇಕೋ ಎಂಬ ಗೊಂದಲ. ಯಾವುದಾದರೂ ಒಂದು ಸಣ್ಣ ಸುಳಿವು ಸಿಗಲಿ ಎಂದು ಅವಳು ಮನಸ್ಸಿನೊಳಗೆ ಆ ದಿನದ ಪ್ರತಿಯೊಂದು ವಿವರವನ್ನು ಪುನರಾವರ್ತನೆ ಮಾಡುತ್ತಿದ್ದಳು. ಆದಿತ್ಯ ಧರಿಸಿದ್ದ ಟೀ ಶರ್ಟ್ ಬಣ್ಣ, ಆತ ತಂದಿದ್ದ ಬ್ಯಾಗ್ನ ವಿನ್ಯಾಸ, ಆತ ಮಾತನಾಡಿದ ಹಳೆಯ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಸಣ್ಣ ವಿವರ. ಅವಳು ಸಾಮಾಜಿಕ ಮಾಧ್ಯಮದಲ್ಲಿ ಶಿಲ್ಪಕಲೆ, ದೇವಸ್ಥಾನದ ಜೀರ್ಣೋದ್ಧಾರ ಇಂತಹ ಪದಗಳನ್ನು ಬಳಸಿ ಹುಡುಕಾಡಿದಳು. ಆದರೆ ಈ ಬೃಹತ್ ಜಗತ್ತಿನಲ್ಲಿ ಒಂದು ಸುಳಿವು ಹಿಡಿದು ಒಬ್ಬ ವ್ಯಕ್ತಿಯನ್ನು ಹುಡುಕುವುದು ಹುಲ್ಲಿನ ಬಣವೆಯಲ್ಲಿ ಸೂಜಿ ಹುಡುಕಿದಷ್ಟೇ ಕಷ್ಟವಾಗಿತ್ತು. ಕಚೇರಿಯ ಕೆಲಸದಲ್ಲೂ ಸಹ ಅವಳಿಗೆ ಗಮನ ಕೊಡಲು ಆಗುತ್ತಿರಲಿಲ್ಲ. ಅವಳ ವಿನ್ಯಾಸಗಳಲ್ಲಿ ಒಂದು ರೀತಿಯ ವಿಷಾದದ ಭಾವ ತುಂಬಿರುತ್ತಿತ್ತು.
ಅವಳ ಆಪ್ತ ಗೆಳತಿ ಕಾವ್ಯ ಇದನ್ನು ಗಮನಿಸಿ ಒಂದು ದಿನ ಅವಳನ್ನು ಗದರಿಸಿದಳು. ಅನ್ವಿತಾ, ನಿನ್ನನ್ನು ಮಗುವಿನಂತೆ ಪ್ರೀತಿಸುವ ಈ ವಿನ್ಯಾಸಗಳನ್ನು ನೀನು ಯಾಕೆ ಕೊಲ್ಲುತ್ತಿದ್ದೀಯಾ? ಒಬ್ಬ ಅಪರಿಚಿತ ಕೇವಲ 5 ನಿಮಿಷಗಳ ಕಾಲ ನಿನ್ನ ಜೊತೆ ಕಳೆದವನಿಗೆ ನಿನ್ನ ಮನಸ್ಸನ್ನು ಈ ಮಟ್ಟಕ್ಕೆ ಆಕ್ರಮಿಸಿಕೊಳ್ಳಲು ಅವಕಾಶ ಕೊಡಬೇಡ. ಅವನು ಬೇಕೆಂದೇ ಫೋನ್ ನಂಬರ್ ಕೊಡಲಿಲ್ಲ ಎಂದರೆ ಅದಕ್ಕೆ ಕಾರಣ ಇದ್ದಿರಬಹುದು. ಕಾವ್ಯಳ ಮಾತುಗಳು ಕಠಿಣವಾಗಿದ್ದರೂ ಸತ್ಯವಾಗಿದ್ದವು. ಆದರೆ ಅನ್ವಿತಾ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅನ್ವಿತಾ ಕಾಯುತ್ತಾ 3 ತಿಂಗಳು ದಾಟಿದಾಗ ಮನೆಯಲ್ಲಿ ಮದುವೆಯ ಒತ್ತಡ ಉಲ್ಬಣಗೊಂಡಿತು. ಅನ್ವಿತಾಳ ಅಪ್ಪ ಅಮ್ಮ ಒಳ್ಳೆಯ ಸಂಬಂಧಗಳನ್ನು ತರಲು ಶುರು ಮಾಡಿದರು. ಮೊದಲನೇದಾಗಿ ಪರಿಚಯವಾದವನು ರಂಜಿತ್. ಅಮೆರಿಕನ್ ಕಂಪನಿಯಲ್ಲಿ ಉನ್ನತ ಹುದ್ದೆ, ಸ್ವಂತ ಅಪಾರ್ಟ್ಮೆಂಟ್, ಉತ್ತಮ ಕುಟುಂಬದ ಹಿನ್ನೆಲೆ. ಸಮಾಜದ ದೃಷ್ಟಿಯಲ್ಲಿ ಅನ್ವಿತಾಳಿಗೆ ಸಿಕ್ಕಿದ ಅತ್ಯುತ್ತಮ ಸಂಬಂಧ. ರಂಜಿತ್ನೊಂದಿಗೆ ಕಾಫಿ ಡೇಟ್ಗೆ ಹೋಗುವಾಗ ಅನ್ವಿತಾಳ ಮನಸ್ಸಿನಲ್ಲಿ ತೀವ್ರವಾದ ಮಾನಸಿಕ ಹೋರಾಟ ನಡೆಯುತ್ತಿತ್ತು. ಅವಳು ರಂಜಿತ್ನಲ್ಲಿ ಆದಿತ್ಯನನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದಳು. ರಂಜಿತ್ ವೃತ್ತಿ ಮತ್ತು ಹಣಕಾಸಿನ ಬಗ್ಗೆ ಮಾತನಾಡಿದರೆ ಅನ್ವಿತಾ ಆದಿತ್ಯನಂತೆಯೇ ಕಲೆ, ಜೀವನದ ತತ್ವಗಳು ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡುತ್ತಿದ್ದಳು. ರಂಜಿತ್, ಜೀವನದಲ್ಲಿ ಹಣ ಮತ್ತು ಯಶಸ್ಸು ಮುಖ್ಯ, ಆದರೆ ನಮ್ಮಿಬ್ಬರ ಆಲೋಚನೆಗಳು, ನಮ್ಮ ಕನಸುಗಳು ಹೊಂದಾಣಿಕೆಯಾಗುವುದು ಇನ್ನೂ ಮುಖ್ಯ ಅಲ್ವಾ ಎಂದು ಕೇಳಿದಳು. ರಂಜಿತ್ ನಕ್ಕು ಬಿಟ್ಟ. ನೋಡಿ ಅನ್ವಿತಾ, ನೀವು ಸಿನಿಮಾಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡುತ್ತಿರುವಂತೆ ಇದೆ. ನಮ್ಮ ವಯಸ್ಸಿನಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚಿಸಬೇಕು. ಪ್ರೀತಿ ಗೀತಿಯೆಲ್ಲ ಮದುವೆಯ ನಂತರ ಹೊಂದಾಣಿಕೆ ಮಾಡಿಕೊಳ್ಳಬಹುದು. ನನ್ನ ಪ್ರೊಫೈಲ್ ಚೆನ್ನಾಗಿದೆ, ನಿಮ್ಮದು ಚೆನ್ನಾಗಿದೆ. ಮದುವೆಯಾದರೆ ಎಲ್ಲವೂ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ. ಆತನ ಪ್ರಾಕ್ಟಿಕಲ್ ಮಾತುಗಳು ಅನ್ವಿತಾಳ ಮನಸ್ಸಿನಲ್ಲಿ ಒಂದು ಬಲವಾದ ಗೋಡೆ ಕಟ್ಟಿತು. ಅವಳು ಭೇಟಿ ಮಾಡಿದ ಪ್ರತಿಯೊಬ್ಬ ಹುಡುಗನೂ ಆದಿತ್ಯನೇ ಹಾಗೆ ಇರಲಿಲ್ಲ. ಅವರೆಲ್ಲರೂ ಜೀವನದ ಚೆಕ್ ಲಿಸ್ಟ್ ತುಂಬುವ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ಆದಿತ್ಯ, ಆತ ಆ 5 ನಿಮಿಷಗಳಲ್ಲಿ ಆತ್ಮದ ಬಗ್ಗೆ ಮಾತನಾಡಿದ. ಕಾಲದ ಚಕ್ರ ಯಾರಿಗಾಗಿಯೂ ನಿಲ್ಲಲಿಲ್ಲ. 6 ತಿಂಗಳು ಕಳೆಯಿತು. ಈ 6 ತಿಂಗಳ ಅವಧಿಯಲ್ಲಿ ಅನ್ವಿತಾಳ ಹೃದಯದಲ್ಲಿ ಒಂದು ಸಮಾಧಿಯನ್ನು ಕಟ್ಟಿದಂತಾಗಿತ್ತು. ಅದರ ಮೇಲೆ ಆದಿತ್ಯ ಎಂಬ ಹೆಸರನ್ನು ಕೆತ್ತಿ ಪ್ರತಿದಿನ ಅದಕ್ಕೆ ಕಣ್ಣೀರಿನ ಹನಿಗಳನ್ನು ಸುರಿಸುತ್ತಿದ್ದಳು. ಅವಳು ತನ್ನ ರಾಜಕುಮಾರನಿಗಾಗಿ ಕಾಯುತ್ತಿದ್ದಳು. ಆದರೆ ಆ ಹಠವು ಈಗ ಅಸಹಾಯಕತೆಯಾಗಿ ಮಾರ್ಪಟ್ಟಿತು. ಒಂದು ದಿನ ರಾತ್ರಿ ಅನ್ವಿತಾ ತನ್ನ ತಾಯಿಯ ಬಳಿ ಕುಳಿತಿದ್ದಳು. ತಾಯಿ ನೋವಿನಿಂದ ಹೇಳಿದರು, ನೋಡಮ್ಮ, ನೀನು ಯಾಕೆ ಮದುವೆಗೆ ಒಪ್ಪುತ್ತಿಲ್ಲ ಎಂಬುದನ್ನು ನಮಗೆ ಹೇಳುತ್ತಿಲ್ಲ. ನಿನ್ನ ವಯಸ್ಸಿನವರೆಲ್ಲ ಮದುವೆಯಾಗಿ ಸಂಸಾರ ಶುರು ಮಾಡಿದ್ದಾರೆ. ತಾಯಿಯ ಮಾತು ಅನ್ವಿತಾಳ ಹೃದಯ ತಟ್ಟಿತು. ತನ್ನ ವೈಯಕ್ತಿಕ ಬಯಕೆಗಾಗಿ ತಾನು ತನ್ನ ಪೋಷಕರಿಗೆ ನೋವು ಕೊಡುತ್ತಿದ್ದೇನೆಯೇ? ಅವಳು ತಾಯಿಗೆ ಆ ದಿನ ಆದಿತ್ಯನ ಭೇಟಿಯ ಬಗ್ಗೆ ಹೇಳಲು ಯತ್ನಿಸಿದಳು. ಆದರೆ ಒಂದು ಪೂರ್ಣ ಹೆಸರು ಗೊತ್ತಿಲ್ಲದ ಕೇವಲ 5 ನಿಮಿಷಗಳ ಕಾಲ ಭೇಟಿಯಾದವನಿಗಾಗಿ ತಾನು ಈ ರೀತಿ ಹುಚ್ಚಿಯಂತೆ ಕಾಯುತ್ತಿದ್ದೇನೆ ಎಂದು ಹೇಳಲು ಅವಳಿಗೆ ನಾಚಿಕೆಯಾಯಿತು. ಜೊತೆಗೆ ಅದು ಹಾಸ್ಯಾಸ್ಪದ ಕಾಣಬಹುದು ಎಂಬ ಭಯವಿತ್ತು. ಇಲ್ಲ ಅಮ್ಮ, ಯಾರೂ ನನಗೆ ಒಪ್ಪಿಗೆ ಆಗಿಲ್ಲ ಅಷ್ಟೇ ಎಂದು ಸುಳ್ಳು ಹೇಳಿ ಅಲ್ಲಿಂದ ಹೊರಟಳು. ಆ ದಿನ ಅನ್ವಿತಾ ಒಂದು ನಿರ್ಧಾರ ಮಾಡಿದಳು. ತನ್ನ ಮನಸ್ಸನ್ನು ಆದಿತ್ಯನ ನೆನಪಿನಿಂದ ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಆತ ಇನ್ನು ಮುಂದೆ ಬರುವುದಿಲ್ಲ ಎಂದು ಮನಸ್ಸಿಗೆ ತಿಳಿ ಹೇಳಬೇಕು. ಅವಳು ಆ ಕೆಪೆಗೆ ಹೋಗುವುದನ್ನು ನಿಲ್ಲಿಸಿದಳು. ಆದಿತ್ಯನ ನೆನಪು ಮೂಡುವ ಎಲ್ಲಾ ವಸ್ತುಗಳನ್ನು ಬಚ್ಚಿಟ್ಟಳು. ಅವಳು ತನ್ನ ಗಮನವನ್ನು ಕೇವಲ ವೃತ್ತಿಯ ಕಡೆಗೆ ವರ್ಗಾಯಿಸಿದಳು. ತನ್ನ ಪೋಷಕರು ತರುವ ಹೊಸ ಮದುವೆ ಪ್ರಸ್ತಾಪಗಳನ್ನು ನೋಡಲು ಸಮ್ಮತಿಸಿದಳು. ಈ ಬಾರಿ ಕಣ್ಣು ತೆರೆದು ವಾಸ್ತವವನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ಆದಿತ್ಯ ಕೇವಲ ಒಂದು ಸುಂದರ ಕನಸು, ಅದು ಮುಗಿದಿದೆ ಎಂದು ತನಗೆ ತಾನೇ ಹೇಳಿಕೊಂಡಳು. ಆದರೆ ಈ ನಿರ್ಧಾರದ ನಂತರವೂ ರಾತ್ರಿ ಮಲಗಿದಾಗ ಅಥವಾ ಏಕಾಂತದಲ್ಲಿ ಕುಳಿತಾಗ ಅವಳ ಹೃದಯ ಇಲ್ಲ, ಅವನು ಮತ್ತೆ ಬರುತ್ತಾನೆ ಎಂದು ಪಿಸುಗುಡುತ್ತಲೇ ಇತ್ತು. ಮರೆತು ಮುನ್ನಡೆಯುವ ಅವಳ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಗಿತ್ತು. 6 ತಿಂಗಳು ಪೂರ್ಣಗೊಂಡ ಮೇಲೆ ಅನ್ವಿತಾಳ ಮನಸ್ಸಿನಲ್ಲಿ ಕವಿತಿದ್ದ ವಿಷಾದದ ಮಬ್ಬು ನಿಧಾನವಾಗಿ ಕೋಪ ಮತ್ತು ಹಠವಾಗಿ ಪರಿವರ್ತನೆಯಾಯಿತು. ಅವಳು ತನ್ನ ಪೋಷಕರು ತಂದ ಸಂಬಂಧಗಳನ್ನು ಭೇಟಿಯಾಗಲು ಶುರು ಮಾಡಿದರು. ಪ್ರತಿ ಭೇಟಿಯು ಅವಳ ಆತ್ಮವನ್ನು ಇನ್ನಷ್ಟು ಕೊಲ್ಲುತ್ತಿತ್ತು. ಅವಳು ಒಬ್ಬ ಯಾಂತ್ರಿಕ ರೋಬೋಟ್ನಂತೆ ಕಾಪಿ ಹಿಡಿದು ಯಾಂತ್ರಿಕವಾಗಿ ನಕ್ಕು ಯಾಂತ್ರಿಕವಾಗಿ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಳು. ಒಂದು ದಿನ ಸಮರ್ಥ್ ಎಂಬ ಪ್ರತಿಷ್ಠಿತ ಉದ್ಯಮಿ ಇವನೊಂದಿಗೆ ಮಾತುಕತೆ ನಿರ್ಣಾಯಕ ಹಂತಕ್ಕೆ ಬಂದಿತ್ತು. ಸಮರ್ಥ್ ನೇರವಾಗಿ, ನಾನು ಮದುವೆಗೆ ಸಿದ್ಧ, ನಮ್ಮಿಬ್ಬರ ಪ್ರೊಫೈಲ್ ಮ್ಯಾಚ್ ಆಗಿದೆ, ಇನ್ನು ನಿಮ್ಮ ಕಡೆಯಿಂದ ಒಪ್ಪಿಗೆ ಬೇಕಷ್ಟೇ ಎಂದು ಹೇಳಿದ. ಅನ್ವಿತಾಳಿಗೆ ತನ್ನ ಎದುರು ನಿಂತಿದ್ದವನು ಮನುಷ್ಯನಲ್ಲ, ಬದಲಿಗೆ ಒಂದು ಕಂಪನಿ ಮರ್ಜರ್ನ ಪ್ರಸ್ತಾವನೆಯಂತೆ ಕಂಡಿತು. ಅವಳು ಮನೆಗೆ ಹಿಂತಿರುಗಿದಾಗ ಗೋಡೆಗಳೆಲ್ಲವೂ ಅವಳನ್ನು ಸುತ್ತುವರಿಯುತ್ತಿರುವಂತೆ ಅನಿಸಿತು. ತನ್ನ ಕೋಣೆಯ ಕಿಟಕಿಯ ಬಳಿ ನಿಂತು ಆಕಾಶ ನೋಡುತ್ತಾ ಅವಳು ತನ್ನಲ್ಲೇ ಆರ್ಭಟಿಸಿದಳು. ಹಣೆ ಬರಹ ಎಂದರೇನು? ಕೈಕಟ್ಟಿ ಕುಳಿತು ಕಾಯುವುದೇ? ಇಲ್ಲ, ನನ್ನ ಭವಿಷ್ಯವನ್ನು ನಾನು ನಿರ್ಧರಿಸುತ್ತೇನೆ. ಆದಿತ್ಯ ಅವಳ ಸಂಪರ್ಕ ಕೇಳದಿರಬಹುದು, ಆದರೆ ಅನ್ವಿತಾ ಅವನನ್ನು ಸಂಪೂರ್ಣವಾಗಿ ಮರೆಯಲು ಸಿದ್ಧಳಿರಲಿಲ್ಲ. ಆ ರಾತ್ರಿ ಅವಳು ತನ್ನ ನಿರ್ಣಾಯಕ ಹೆಜ್ಜೆಯನ್ನು ಇಟ್ಟಳು. ಮೊದಲಿಗೆ ಅವಳು ತನ್ನ ಮೆದುಳಿನ ಸಂಗ್ರಹಾಲಯದಲ್ಲಿ ದಾಖಲಾದ ಪ್ರತಿಯೊಂದು ಸಣ್ಣ ವಿವರವನ್ನು ಹೊರತೆಗೆದಳು.
ಆದಿತ್ಯ ಹೇಳಿದ್ದ ಮಾತುಗಳೆಲ್ಲವನ್ನು ಪುನರಾವರ್ತನೆ ಮಾಡಿದಳು. ನಾನು ಶಿಲ್ಪ ಕಲಾವಿದ. ಒಂದು ಹಳೆಯ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕೆ ಹೊರಟಿದ್ದೇನೆ. ಆತ ಮಾತನಾಡಿದ ಒಂದು ಸಣ್ಣ ವಿವರ. ಸಣ್ಣ ಊರಿನಲ್ಲಿ ನನ್ನ ಕೆಲಸ ನಡೆಯುತ್ತಿದೆ. ಅಲ್ಲಿ ಮರಳು ಶಿಲ್ಪಗಳನ್ನು ಕೆತ್ತುತ್ತಿದ್ದೇವೆ. ಮರಳು ಶಿಲ್ಪ ಎಂಬುದು ಅವಳಿಗೆ ಒಂದು ಹೊಸ ಸುಳಿವು ನೀಡಿತು. ಇದು ಕರಾವಳಿ ಪ್ರದೇಶದಲ್ಲಿ ಪ್ರಸಿದ್ಧ. ಅನ್ವಿತಾ ತನ್ನ ಕಚೇರಿಯಲ್ಲಿ ರಹಸ್ಯವಾಗಿ ಕೆಲಸ ಮಾಡುವಂತೆ ಈ ಹುಡುಕಾಟವನ್ನು ನಡೆಸಲು ಪ್ರಾರಂಭಿಸಿದಳು. ತನ್ನ ಹಳೆಯ ಕಾಲೇಜ್ ಸ್ನೇಹಿತ, ವೃತ್ತಿಯಲ್ಲಿ ಪತ್ರಕರ್ತನಾದ ಪ್ರಶಾಂತ್ನ ಸಹಾಯವನ್ನು ಕೇಳಿದಳು. ಪ್ರಶಾಂತ್, ನನಗೆ ಕರಾವಳಿ ಕರ್ನಾಟಕದ ಭಾಗದಲ್ಲಿ ಕಳೆದ 6 ತಿಂಗಳಿಂದ ನಡೆಯುತ್ತಿರುವ ದೇವಸ್ಥಾನ ಜೀರ್ಣೋದ್ಧಾರದ ಕೆಲಸಗಳ ಬಗ್ಗೆ ಮಾಹಿತಿ ಬೇಕಿದೆ. ವಿಶೇಷವಾಗಿ ಅಲ್ಲಿರುವ ಶಿಲ್ಪ ಕಲಾವಿದರ ಬಗ್ಗೆ. ಪ್ರಶಾಂತ್ ಕೇಳಿದ. ಒಬ್ಬ ಅಪರಿಚಿತನಿಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದೀಯಾ ಅನ್ವಿತಾ ಎಂದು ಆಶ್ಚರ್ಯಪಟ್ಟ. ಅವನು ಅಪರಿಚಿತನಲ್ಲ ಪ್ರಶಾಂತ್, ನನ್ನ ಕನಸು. ದಯವಿಟ್ಟು ಸಹಾಯ ಮಾಡು ಎಂದಳು ಅನ್ವಿತಾ. ಪ್ರಶಾಂತ್ ತನ್ನ ಸಂಪರ್ಕಗಳನ್ನು ಬಳಸಿ 2 ವಾರಗಳಲ್ಲಿ 3 ಸಂಭವನೀಯ ದೇವಸ್ಥಾನಗಳ ಪಟ್ಟಿಯನ್ನು ತಂದಿಟ್ಟ. ಆ ಪಟ್ಟಿಯಲ್ಲಿ ಮಂಗಳೂರು ಬಳಿಯ ಒಂದು ಸಣ್ಣ ಊರಿನಲ್ಲಿ ನಡೆಯುತ್ತಿದ್ದ ಸಂಪೂರ್ಣವಾಗಿ ಮರಳು ಕಲ್ಲಿನ ಕೆತ್ತನೆಗೆ ಮೀಸಲಾದ ಒಂದು ಪುರಾತನ ದೇಗುಲದ ಕೆಲಸದ ಬಗ್ಗೆ ವಿವರವಿತ್ತು. ಯೋಜನೆಗೆ ಆರ್ಕಿಟೆಕ್ಟ್ ಆದಿ ಎಂಬಾತನ ನೇತೃತ್ವವಿದೆ ಎಂದು ಪತ್ರಿಕೆ ಒಂದು ಹಳೆಯ ತುಣುಕಿನಲ್ಲಿತ್ತು. ಅನ್ವಿತಾಳ ಹೃದಯ ಜೋರಾಗಿ ಬಡಿದುಕೊಂಡಿತು. ಆದಿ ಪೂರ್ಣ ಹೆಸರು ತಿಳಿಯದಿದ್ದರೂ ಇದು ಆದಿತ್ಯನೇ ಆಗಿರಬೇಕು ಎಂಬ ಬಲವಾದ ಭಾವನೆ ಅವಳಲ್ಲಿ ಮೂಡಿತು. ಆದರೆ ಪ್ರಶಾಂತ್ ಹೇಳಿದ, ಆ ಆದಿ ಎಂಬಾತನ ಪೂರ್ಣ ಹೆಸರು ಆದಿತ್ಯ ವರ್ಮಾ. ಯಾವುದಕ್ಕೂ ಹಿಂಜರಿಯದೆ ಅನ್ವಿತಾ ಮರುದಿನವೇ 1 ವಾರ ರಜೆ ತೆಗೆದುಕೊಂಡು ಮಂಗಳೂರಿಗೆ ಹೊರಟಳು. ಪೋಷಕರಿಗೆ ಕಚೇರಿ ಕೆಲಸದ ನಿಮಿತ್ತ ಹೊರಟಿದ್ದೇನೆ ಎಂದು ಸುಳ್ಳು ಹೇಳಿದಳು. ಇದು ಅವಳ ಮೊದಲ ಏಕಾಂಗಿ ಮತ್ತು ದಿಟ್ಟ ಪ್ರಯಾಣವಾಗಿತ್ತು. ದೇವಸ್ಥಾನವಿರುವ ಸಣ್ಣ ಹಳ್ಳಿಯನ್ನು ತಲುಪಿದಾಗ ಅವಳಿಗೆ ತನ್ನೆಲ್ಲ ಹತಾಶೆಗಳು ದೂರವಾದಂತೆ ಅನಿಸಿತು. ಅವಳು ಅಲ್ಲಿನ ಸ್ಥಳೀಯರನ್ನು ವಿಚಾರಿಸಿದಾಗ ಅಲ್ಲಿ ಒಬ್ಬ ಬೆಂಗಳೂರಿನಿಂದ ಬಂದ ಆದಿತ್ಯ ಸರ್ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಯಿತು. ಅನ್ವಿತಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ನೇರವಾಗಿ ಕೆಲಸ ನಡೆಯುತ್ತಿದ್ದ ಪ್ರದೇಶಕ್ಕೆ ಹೋದಳು. ಅಲ್ಲಿ ಧೂಳಿನಲ್ಲಿ ಕೆಲಸದವರೊಂದಿಗೆ ಬೆರೆತು ಏಕಾಗ್ರತೆಯಿಂದ ಒಂದು ದೊಡ್ಡ ಕಲ್ಲಿನ ಮೇಲೆ ಸುತ್ತಿಗೆ ಹಿಡಿದು ಕೆತ್ತುತ್ತಿದ್ದ ಒಬ್ಬ ವ್ಯಕ್ತಿ. ಅವನೇ ಆದಿತ್ಯ. ಆದರೆ ಅಲ್ಲಿಯೇ ಕತೆಗೆ ಒಂದು ದೊಡ್ಡ ತಿರುವು ಕಾದಿತ್ತು. ಆದಿತ್ಯ ಆಳವಾಗಿ ಕೆಲಸದಲ್ಲಿ ಮುಳುಗಿದ್ದನು. ಅನ್ವಿತಾಳನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ಮೊದಲು ಆಶ್ಚರ್ಯ, ನಂತರ ಒಂದು ಕ್ಷಣದ ಹಿಂಜರಿಕೆ ಮೂಡಿತು. ಅನ್ವಿತಾ, ನೀನಾ? ಇಲ್ಲಿ ಹೇಗೆ? ಆದಿತ್ಯನ ಧ್ವನಿಯಲ್ಲಿ ಅಚ್ಚರಿ. ನಿಮ್ಮ ಹಣೆಬರದ ಭರವಸೆಯನ್ನು ನಂಬಿ ನಾನು ಕಾಯುವುದು ಸಾಕು ಎಂದು ಹಣೆಬರಹವನ್ನೇ ಹುಡುಕಿಕೊಂಡು ಬಂದೆ. ಅನ್ವಿತಾಳ ಧ್ವನಿ ಭಾವನಾತ್ಮಕವಾಗಿತ್ತು. ಅವಳು ತನ್ನ 6 ತಿಂಗಳ ನೋವು, ಹತಾಶೆ ಮತ್ತು ಹುಡುಕಾಟದ ಬಗ್ಗೆ ವಿವರಿಸಿದಳು. ಆದಿತ್ಯನ ಕಣ್ಣುಗಳು ತೇವಗೊಂಡವು. ಅನ್ವಿತಾ, ನಾನು ನಿಮ್ಮನ್ನು ಸಂಪರ್ಕಿಸಬಹುದಿತ್ತು, ಆದರೆ ನಾನು ಉದ್ದೇಶಪೂರ್ವಕವಾಗಿ ಸಂಪರ್ಕಿಸಲಿಲ್ಲ. ಅದಕ್ಕೆ ಒಂದು ಕಾರಣವಿದೆ. ನಾನು ನಿಮ್ಮನ್ನು ಭೇಟಿಯಾದ ನಂತರ ನನ್ನ ತಾಯಿ ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಇನ್ನು ಕೆಲವು ತಿಂಗಳುಗಳ ಕಾಲ ನಾನು ಸಂಪೂರ್ಣವಾಗಿ ನನ್ನ ವೃತ್ತಿ ಮತ್ತು ಕುಟುಂಬಕ್ಕೆ ಸಮಯ ಕೊಡಬೇಕು ಎಂದು ನಿರ್ಧರಿಸಿದ್ದೆ. ನಿಮಗೆ ಸುಳ್ಳು ಭರವಸೆ ಕೊಟ್ಟು ದೂರ ಉಳಿಯಲು ನನಗೆ ಇಷ್ಟವಿರಲಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಯುತ್ತಿದ್ದೀರಿ ಎಂದು ಭಾವಿಸಿದ್ದೆ. ಆದರೆ ಅನ್ವಿತಾ ಕೇಳಿದ ಮುಂದಿನ ಪ್ರಶ್ನೆ ಆದಿತ್ಯನನ್ನು ನಡುಗಿಸಿತು. ಆದಿತ್ಯ, ನಿಮ್ಮ ಮನೆಯವರು ಇತ್ತೀಚೆಗೆ ಸಮರ್ಥ್ ಎಂಬ ಹುಡುಗನಿಗೆ ಸಂಬಂಧ ಮಾತನಾಡಲು ಹೋಗಿದ್ದರಾ? ಆದಿತ್ಯನ ಮುಖ ಬಿಳುಚಿಕೊಂಡಿತು. ಹೌದು, ಸಮರ್ಥ್ ನನ್ನ ದೊಡ್ಡಪ್ಪನ ಮಗ. ನಮ್ಮ ಕುಟುಂಬಗಳಿಗೆ ನಮ್ಮ ಮದುವೆಯ ವಿಷಯದಲ್ಲಿ ಕೆಲವು ಜವಾಬ್ದಾರಿಗಳಿವೆ. ಸಮರ್ಥ್ನ ತಾಯಿ ನಮ್ಮ ಕುಟುಂಬಕ್ಕೆ ಒಬ್ಬ ಹುಡುಗಿಯನ್ನು ನೋಡಿ ಮದುವೆಗೆ ಮಾತುಕತೆ ನಡೆಸಿ ಎಂದು ಕೇಳಿದ್ದರು. ನನಗೆ ಗೊತ್ತಿರಲಿಲ್ಲ ಆ ಹುಡುಗಿ ನೀನೇ ಎಂದು. ದೊಡ್ಡ ಬಿರುಗಾಳಿಯೊಂದು ಅನ್ವಿತಾಳನ್ನು ಅಪ್ಪಳಿಸಿದಂತೆ ಭಾಸವಾಯಿತು. ನಾನು ಇಷ್ಟು ದಿನ ಕಾದಿದ್ದು ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿಗಾಗಿ ಅಲ್ಲ ಆದಿತ್ಯ, ಕೇವಲ ನಿಮಗಾಗಿ ಎಂದು ಅನ್ವಿತಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ನಾನು ನಿಮಗೆ ಉತ್ತರಿಸಲೇಬೇಕು ಅನ್ವಿತಾ. ನಮಗೆ ಈ ಭೇಟಿ ನಿಜವಾಗಿಯೂ ಹಣೆಬರಹದಲ್ಲಿ ಬರೆದಿದೆ ಎಂದು ಆದಿತ್ಯ ಹೇಳಿದ. ದೇವಸ್ಥಾನದ ಜೀರ್ಣೋದ್ಧಾರ ಸ್ಥಳದಲ್ಲಿ ಮರಳು ಕಲ್ಲಿನ ಧೂಳಿನ ನಡುವೆ ನಿಂತಿದ್ದ ಅನ್ವಿತಾ ಮತ್ತು ಆದಿತ್ಯರ ಸುತ್ತ ಒಂದು ಗಾಢ ಮೌನ ಆವರಿಸಿತ್ತು. ಸಮರ್ಥ್ನು ಆದಿತ್ಯನ ದೊಡ್ಡಪ್ಪನ ಮಗ ಎಂಬ ಸತ್ಯವು ವಿಧಿಯ ಅತ್ಯಂತ ಕ್ರೂರ ಮತ್ತು ಅನಿರೀಕ್ಷಿತ ಹಾಸ್ಯವಾಗಿ ಅನ್ವಿತಾಳಿಗೆ ಕಂಡಿತು. ನಿಮ್ಮ ಕುಟುಂಬದ ಮೂಲಕವೇ ನಾನು ಮತ್ತೆ ನಿಮ್ಮನ್ನು ಕಂಡುಕೊಳ್ಳುತ್ತೇನೆಂದು ನಾನು ಊಹಿಸಿರಲಿಲ್ಲ ಆದಿತ್ಯ. ಅನ್ವಿತಾಳ ಧ್ವನಿ ನಡುಗಿತ್ತು. ನನ್ನ ಹುಡುಕಾಟ ವ್ಯರ್ಥವಾಗಲಿಲ್ಲ ಎನ್ನುವುದು ಸಂತೋಷ. ಆದರೆ ಸಮರ್ಥ್ನ ಪ್ರಸ್ತಾಪ, ಈಗೇನು ಮಾಡುವುದು? ಆದಿತ್ಯ ಅವಳ ಕಣ್ಣುಗಳಲ್ಲಿ 6 ತಿಂಗಳ ನೋವನ್ನು ಕಂಡ. ಕೇವಲ 5 ನಿಮಿಷಗಳ ಭೇಟಿ ಅನ್ವಿತಾಳ ಮನಸ್ಸಿನಲ್ಲಿ ಇಷ್ಟೊಂದು ಪ್ರಭಾವ ಬೀರಿದೆ ಎಂದು ಆತ ತಿಳಿದಿರಲಿಲ್ಲ. ತನ್ನ ಕುಟುಂಬದ ಸಮಸ್ಯೆಗಳು ಮತ್ತು ವೃತ್ತಿಯಿಂದಾಗಿ ಮೌನ ವಹಿಸಿದ್ದು ಎಷ್ಟು ದೊಡ್ಡ ತಪ್ಪು ಎಂದು ಅವನಿಗೆ ಮನವರಿಕೆಯಾಯಿತು. ಸಮರ್ಥ್ ಒಬ್ಬ ಒಳ್ಳೆಯ ಮನುಷ್ಯ ಅನ್ವಿತಾ, ಆದರೆ ಅವನು ನೀನು ಬಯಸುವಂತಹ ಸಂಗಾತಿಯಲ್ಲ ಎಂದು ನನಗೆ ತಿಳಿದಿದೆ. ನನ್ನ ಕುಟುಂಬದ ಜವಾಬ್ದಾರಿಯ ನಡುವೆಯೂ ನಾನು ಆ ದಿನದಿಂದ ನಿಮ್ಮನ್ನು ಮರೆತಿಲ್ಲ. ನೀವು ನನ್ನನ್ನು ಹುಡುಕಿಕೊಂಡು ಇಲ್ಲಿಯವರೆಗೂ ಬಂದಿರುವುದು ಇಷ್ಟು ಸಾಕು. ಆದಿತ್ಯ ಅವಳ ಕೈಗಳನ್ನು ಹಿಡಿದ.
ಇದು ಕೇವಲ ಹಣೆಬರಹವಲ್ಲ ಅನ್ವಿತಾ, ಇದು ನಮ್ಮಿಬ್ಬರ ಬಲವಾದ ಆಯ್ಕೆ. ನಾನು ನಿಮ್ಮೊಂದಿಗೆ ಉಳಿಯಲು ಬಯಸುತ್ತೇನೆ. ಇಬ್ಬರ ಕಣ್ಣುಗಳಲ್ಲಿ 6 ತಿಂಗಳ ಕಾಯುವಿಕೆಯ ನೋವು ದೂರವಾಗಿ ಭವಿಷ್ಯದ ಬಗೆಗಿನ ಹೊಸ ಭರವಸೆ ಮೂಡಿತು. ಆದಿತ್ಯ ತನ್ನ ಶಿಲ್ಪಕಲೆಯ ಸೂಕ್ಷ್ಮತೆಯಂತೆಯೇ ಅನ್ವಿತಾಳ ಪ್ರೀತಿಯನ್ನು ಗೌರವಿಸಲು ನಿರ್ಧರಿಸಿದ. 2 ದಿನಗಳ ನಂತರ ಇಬ್ಬರು ಬೆಂಗಳೂರಿಗೆ ಹಿಂತಿರುಗಿದರು. ಅನ್ವಿತಾ ಮೊದಲು ತನ್ನ ಪೋಷಕರಿಗೆ ಸತ್ಯವನ್ನು ಹೇಳಲು ನಿರ್ಧರಿಸಿದಳು. ತನ್ನ 6 ತಿಂಗಳ ಮೌನ ಮತ್ತು ಈಗ ಆಕಸ್ಮಿಕವಾಗಿ ಸಿಕ್ಕ ರಾಜಕುಮಾರನ ಬಗ್ಗೆ ವಿವರಿಸಿದಳು. ಅನ್ವಿತಾಳ ತಂದೆ ಸಿಟ್ಟಿನಿಂದ ಕುದಿದರು. ನೀನು 6 ತಿಂಗಳಿಂದ ಕಾಯುತ್ತಿದ್ದ ಹುಡುಗ ಇವನೇನಾ? ಅಪರಿಚಿತ, ಫೋನ್ ನಂಬರ್ ಕೂಡ ಕೊಡದವನು. ಅಷ್ಟು ಮಾತ್ರವಲ್ಲದೆ ನಾವು ಮಾತುಕತೆ ನಡೆಸುತ್ತಿದ್ದ ಸಮರ್ಥ್ನ ಸಹೋದರ. ನೀನು ನಮಗೆ ಇಷ್ಟು ದಿನ ಸುಳ್ಳು ಹೇಳುತ್ತಾ ಬಂದಿದ್ದೀಯಾ? ನಾವು ಸಮರ್ಥ್ಗೆ ಏನು ಉತ್ತರ ಕೊಡಬೇಕು? ಈ ಸಂಬಂಧಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಅನ್ವಿತಾಳ ತಾಯಿ ಕಣ್ಣೀರು ಹಾಕಿದರು. ನಾವು ನಿನ್ನ ಸಂತೋಷ ಬಯಸುತ್ತೇವೆ, ಆದರೆ ಇಂತಹ ಜವಾಬ್ದಾರಿ ರಹಿತ ವ್ಯಕ್ತಿಯನ್ನು ನಂಬುವುದು ಹೇಗೆ? ಸಮಾಜದಲ್ಲಿ ನಮಗೆ ಬೆಲೆ ಇರಬೇಕಲ್ಲವೇ? ಆದಿತ್ಯ ಈ ಎಲ್ಲಾ ವಿರೋಧವನ್ನು ಶಾಂತವಾಗಿ ಎದುರಿಸಿದ. ಒಂದು ಸಂಜೆ ಆತ ಅನ್ವಿತಾಳ ಮನೆಗೆ ಬಂದ. ಆತ ತನ್ನ ವೃತ್ತಿಯ ಬಗ್ಗೆ, ತನ್ನ ಕುಟುಂಬದ ಹಿನ್ನೆಲೆಯ ಬಗ್ಗೆ ಮತ್ತು ಆ ದಿನ ಆತ ಸಂಪರ್ಕ ಮಾಡದಿರಲು ಕಾರಣವಾದ ತಾಯಿಯ ಅನಾರೋಗ್ಯದ ಬಗ್ಗೆ ಪ್ರಾಮಾಣಿಕವಾಗಿ ವಿವರಿಸಿದ. ಅಂಕಲ್ ಆಂಟಿ, ನನ್ನ ಕಡೆಯಿಂದ ಆದ ತಪ್ಪು ನಾನು ಸಂಪರ್ಕ ಮಾಡದಿರುವುದು. ಆದರೆ ಅನ್ವಿತಾಳ ಮನಸ್ಸಿನಲ್ಲಿ ನಾನು ಯಾವ ಸ್ಥಾನವನ್ನು ಪಡೆದಿದ್ದೇನೆ ಎಂದು ತಿಳಿದಾಗ ನನ್ನ ಮೌನ ಸರಿಯಲ್ಲ ಎಂದು ಅನಿಸಿತು. ನಾನು ಆಕೆಯನ್ನು ಕೇವಲ 5 ನಿಮಿಷಗಳಲ್ಲಿ ಪ್ರೀತಿಸಿದೆ. ಆಕೆಗೆ ಯಾವುದೇ ಭರವಸೆ ನೀಡದೆ ಆಕೆಯನ್ನು ಪ್ರೀತಿಯಿಂದ ಕಾಯುವಂತೆ ಮಾಡಿದೆ. ನನ್ನ ಮೇಲಿನ ಅವಳ ಪ್ರೀತಿ ಸುಳ್ಳಲ್ಲ. ನನ್ನ ಹೃದಯದಲ್ಲಿ ಅವಳಿಗಾಗಿ ಒಂದು ಶಾಶ್ವತವಾದ ಜಾಗವಿದೆ. ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ. ನಾನು ಸಮರ್ಥ್ನೊಂದಿಗೆ ಮಾತನಾಡಿ ಈ ವಿಚಾರವನ್ನು ಶಾಂತವಾಗಿ ಬಗೆಹರಿಸುತ್ತೇನೆ. ಆದಿತ್ಯನ ಪ್ರಾಮಾಣಿಕತೆ ಮತ್ತು ಮಗಳನ್ನು ಅಷ್ಟೊಂದು ಹಠದಿಂದ ಕಾಯುವಂತೆ ಮಾಡಿದ ಆತನ ಗಾಂಭೀರ್ಯ ಅನ್ವಿತಾಳ ತಂದೆಗೆ ಅರ್ಥವಾಯಿತು. ಒಂದು ತನಿಖೆಯ ಮೂಲಕ ಅವರು ಆದಿತ್ಯನ ಹಿನ್ನೆಲೆಯ ಬಗ್ಗೆ ವಿಚಾರಿಸಿದರು. ಆತ ತನ್ನ ವೃತ್ತಿಯಲ್ಲಿ ಪ್ರಾಮಾಣಿಕ ಮತ್ತು ಕಲಾತ್ಮಕ ಮೌಲ್ಯವುಳ್ಳವನು ಎಂದು ತಿಳಿದು ಬಂದಿತು. ಅನ್ವಿತಾಳ ತಂದೆ ಅಂತಿಮವಾಗಿ ಒಪ್ಪಿದರು. ನಿಮ್ಮಿಬ್ಬರದು ಕೇವಲ ಆಕಸ್ಮಿಕ ಭೇಟಿಯಲ್ಲ, ವಿಧಿ ಬರೆದ ಪ್ರೀತಿ ಎಂಬುದು ಸ್ಪಷ್ಟವಾಗಿದೆ. ಆದರೆ ಆದಿತ್ಯ, ನೀನು ಸಮರ್ಥ್ ಮತ್ತು ನಿನ್ನ ಕುಟುಂಬಕ್ಕೆ ಇದನ್ನು ಮನವರಿಕೆ ಮಾಡಿಕೊಡುವುದು ನಿನ್ನ ಜವಾಬ್ದಾರಿ. ಆದಿತ್ಯ ಈ ಜವಾಬ್ದಾರಿಯನ್ನು ಸಂತೋಷದಿಂದ ಸ್ವೀಕರಿಸಿದ. ಆತ ಸಮರ್ಥ್ನೊಂದಿಗೆ ಮತ್ತು ತನ್ನ ದೊಡ್ಡಪ್ಪನೊಂದಿಗೆ ಮಾತನಾಡಿ ಅನ್ವಿತಾಳನ್ನು ತಾನು ಪ್ರೀತಿಸುತ್ತಿರುವ ವಿಷಯವನ್ನು ತಿಳಿಸಿದ. ಸಮರ್ಥ್ ಆರಂಭದಲ್ಲಿ ಅಸಮಾಧಾನಗೊಂಡರೂ ಆದಿತ್ಯ ಮತ್ತು ಅನ್ವಿತಾಳ ಗಾಢ ಭಾವನೆಗಳನ್ನು ಕಂಡು ದೊಡ್ಡ ಮನಸ್ಸು ಮಾಡಿ ಹಿಂದೆ ಸರಿದ. ಅಂತಿಮವಾಗಿ ಅನ್ವಿತಾಳ ಕಾಯುವಿಕೆ ಮತ್ತು ಹಠ ಫಲ ನೀಡಿತು. ಆ ಒಂದು ಆಕಸ್ಮಿಕ ಭೇಟಿ, 6 ತಿಂಗಳ ಕಾಯುವಿಕೆ ಮತ್ತು ಒಂದು ನಿರ್ಣಾಯಕ ಹಠ, ಇವೆಲ್ಲವೂ ಸೇರಿ ಒಂದು ಸುಂದರವಾದ ಕಥೆಯನ್ನು ಸೃಷ್ಟಿಸಿದವು. ಮದುವೆಯ ಮಂಟಪದಲ್ಲಿ ಆದಿತ್ಯ ಮತ್ತು ಅನ್ವಿತಾ ಪರಸ್ಪರ ಕೈ ಹಿಡಿದು ನಿಂತಿದ್ದರು. ಆದಿತ್ಯ ಅನ್ವಿತಾಳ ಕಿವಿಯಲ್ಲಿ ಮೆಲ್ಲಗೆ ಪಿಸುಗುಟ್ಟಿದ. ನಾವು ಹಣೆಬರಹದಲ್ಲಿ ಇದ್ದೇವೆ ಅನ್ವಿತಾ, ಇನ್ನು ಎಂದಿಗೂ ಕಾಯುವ ಪ್ರಶ್ನೆಯೇ ಇಲ್ಲ. ಅನ್ವಿತಾ ನಕ್ಕಳು. ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಅವಳು ಆದಿತ್ಯನ ಎದೆಗೆ ಒರಗಿಕೊಂಡಳು. 6 ತಿಂಗಳ ನೋವು ಮತ್ತು ಕಾಯುವಿಕೆಗೆ ಸಿಕ್ಕ ಪ್ರತಿಫಲವನ್ನು ಅನುಭವಿಸಿದಳು. ವಿಧಿ ಕೇವಲ ಬರೆಯುವುದಿಲ್ಲ, ಕೆಲವು ಬಾರಿ ನಾವು ಅದಕ್ಕೆ ಸರಿಯಾದ ದಿಕ್ಕನ್ನು ತೋರಿಸಬೇಕಾಗುತ್ತದೆ ಎಂಬುದನ್ನು ಅವಳು ಕಲಿತಳು. ಪ್ರೀತಿಯ ಹುಡುಕಾಟವು ಕೊನೆಗೊಂಡಿತು ಮತ್ತು ಅವರ ಜೀವನದ ಹೊಸ ಸುಂದರ ಪಯಣ ಶುರುವಾಗಿತ್ತು. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ. ಧನ್ಯವಾದಗಳು.